ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ದಾದಾ ಸಾಹೇಬ್ ಎನ್ ಮೂರ್ತಿ ಸ್ಥಾಪಿತ ಬೆಳಗಾವಿ ಜಿಲ್ಲಾ ಸಮಿತಿ ವತಿಯಿಂದ ದಿನಾಂಕ 27/1/2026 ಬೆಳಗಾವಿ ಜಿಲ್ಲಾ ಗೋಕಾಕ್ ತಾಲೂಕಾ ಐವಿಯಲ್ಲಿ ಸಭೆಯನ್ನು ಕರೆಯಲಾಗಿತ್ತು. ಸಭೆಯ ಉದ್ದೇಶ ಹೀಗಿತ್ತು: ಬೆಳಗಾವಿ ಜಿಲ್ಲಾ ಸಮಿತಿಯಲ್ಲಿ ಹಾಗೂ ತಾಲೂಕಾ ಸಮಿತಿಯಲ್ಲಿ ಸಂಘಟನೆಯ ಹೋರಾಟಗಾರರನ್ನು ಗುರುತಿಸಿ ನಮ್ಮ ಜಿಲ್ಲಾ ಸಮಿತಿಯ ವತಿಯಿಂದ ಸನ್ಮಾನ್ಯ ಶ್ರೀ ಡಾಕ್ಟರ್ ಸದಾಶಿವ ರಾಜು ಮಾಂಗ್ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಇವರ ಅಧ್ಯಕ್ಷತೆಯಲ್ಲಿ ಹಾಗೂ ಉಪ ಅಧ್ಯಕ್ಷರಾದ ಶ್ರೀಯುತ ಲಕ್ಷ್ಮಣ್ ಮಾದರ್ ಹಾಗೂ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷರಾದ ಶ್ರೀಮತಿ ಯಮನವ್ವ ಜೊತೆಗೆ ಜಿಲ್ಲಾ ಸಮಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತ ಶ್ರೀ ಸಂತೋಷ್ ಮತ್ತು ಶ್ರೀ ಯಮನಪ್ಪ ಹಾಗೂ ತಾಲೂಕಾ ಅಧ್ಯಕ್ಷರಾದ ಶ್ರೀ ಯಮನಪ್ಪ ಚಿಮ್ಡ್, ವಿಶೇಷ ಆಹ್ವಾನಿತರಾದ ಶ್ರೀಯುತ ಪಾಸ್ಟರ್ ಸಂಜು ಹಡಿಗನಾಳ್ ಉಪಸ್ಥಿತಿಯಲ್ಲಿ ಆದೇಶಗಳನ್ನು ಹೊರಡಿಸಲಾಯಿತು. ಆದೇಶವನ್ನು ಪಡೆಯುವಂತಹ ವ್ಯಕ್ತಿಗಳ ಹೆಸರು ಹೀಗಿವೆ: ಬೆಳಗಾವಿ ಜಿಲ್ಲಾ ಸಮಿತಿಯ ಸಂಘಟನಾ ಸಂಚಾಲಕರನ್ನಾಗಿ ಸಂತೋಷ್ ಕೆಳಗಡೆ ಇವರನ್ನು ಹಾಗೂ ಬೆಳಗಾವಿ ಜಿಲ್ಲಾ ಸಮಿತಿಯ ಕಾರ್ಯಾಧ್ಯಕ್ಷರನ್ನಾಗಿ ರವಿ ಬೆಟಗೇರಿ ಹಾಗೂ ಬೆಳಗಾವಿ ಜಿಲ್ಲಾ ಮಹಿಳಾ ಸಮಿತಿಯ ಉಪಾಧ್ಯಕ್ಷರನ್ನಾಗಿ ಶ್ರೀಮತಿ ರೇಣುಕಾ ಬಂಗಾರಿ, ಬೆಳಗಾವಿ ಜಿಲ್ಲಾ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳನ್ನಾಗಿ ಶ್ರೀಮತಿ ಸರಸ್ವತಿ ಮೇತ್ರಿ, ರಾಯಬಾಗ್ ತಾಲೂಕಾ ಅಧ್ಯಕ್ಷರನ್ನಾಗಿ ಸನ್ಮಾನ್ಯ ಶ್ರೀ ಶೇಖರ್ ಮಾರುತಿ ಮಾಂಗ್, ಅದೇ ರೀತಿಯಾಗಿ ರಾಯಬಾಗ್ ತಾಲೂಕಾ ಉಪಾಧ್ಯಕ್ಷರನ್ನಾಗಿ ಜಾನ್ ಕೆಳಗಡೆ ಹಾಗೂ ಮೂಡಲಗಿ ತಾಲೂಕಾ ಉಪಾಧ್ಯಕ್ಷರನ್ನಾಗಿ ಶ್ರೀ ಮಹಾದೇವ್ ಕೆಳಗಡೆ. ಈ ರೀತಿಯಾಗಿ ಈ ಎಲ್ಲಾ ಸಂಘಟನೆಯ ಹೋರಾಟಗಾರರನ್ನ ಗುರುತಿಸಿ ಇವರಿಗೆ ಆದೇಶವನ್ನ ಹೊರಡಿಸಲಾಯಿತು. ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಮೇರೆಗೆ ನಮ್ಮ ಬೆಳಗಾವಿ ಜಿಲ್ಲಾ DSS ಡಾಕ್ಟರ್ ಬಾಬಾ ಸಾಹೇಬ್ ಎನ್ ಮೂರ್ತಿ ಅವರ ಸ್ಥಾಪನೆ ಮಾಡಿರ್ತಕ್ಕಂಥ ಬೆಳಗಾವಿ ಜಿಲ್ಲಾ ಕಾರ್ಯಾಧ್ಯಕ್ಷರನ್ನಾಗಿ ನಾವು ಇವತ್ತಿನಿಂದ ಅವರಿಗೆ ಆದೇಶವನ್ನ ಹೊರಡಿಸ್ತಾ ಇದ್ದೀವಿ. ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ದಾದಾ ಸಾಹೇಬ್ ಎನ್ ಮೂರ್ತಿ ಅವರ ಸ್ಥಾಪನೆ ಮಾಡಿರ್ತಕ್ಕಂಥ ಈ DSS ಬೆಳಗಾವಿ ಜಿಲ್ಲಾ ಸಂಘಟನಾ ಸಂಚಾಲಕರನ್ನಾಗಿ ರವಿಯನ್ನ ದಾನಗೋಳು ಇವರನ್ನ ನಾವು ಇವತ್ತಿನಿಂದ ನೇಮಕ ಮಾಡ್ತಾ ಇದ್ದೀವಿ. ಮೂಡಲಗಿ ತಾಲೂಕಾ ಅಧ್ಯಕ್ಷರ ಜೊತೆಗೆ ಒಂದು ಸಂಘಟನೆಯ ಹೋರಾಟಗಾರನಾಗಿ ಗುರುತಿಸಿ ನಮ್ಮ ಮಹಾದೇವ್ ಕೆಳಗಡೆ ಅವರನ್ನ ಉಪಾಧ್ಯಕ್ಷರನ್ನಾಗಿ ನಾವು ಇವತ್ತಿನಿಂದ ನೇಮಕ ಮಾಡ್ತಾ ಇದ್ದೀವಿ.